ಕರ್ನಾಟಕದಲ್ಲಿ ನಿಮ್ಮ ಮನಸೆಳೆಯುವ ಕಡಲ ತೀರಗಳು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳನ್ನು ಕರಾವಳಿ ಜಿಲ್ಲೆಗಳು ಎಂದು ಕರೆಯುತ್ತಾರೆ. ನೀವು ಇಲ್ಲಿ ಕಣ್ಣು ಹಾಯಿಸಿದ ದೂರವೆಲ್ಲ ಕಡಲ ತೀರಗಳು ಕಾಣಸಿಗುತ್ತದೆ. ಅರೇಬಿಯನ್ ಸಮುದ್ರದ ಉದ್ದಕ್ಕೂ ಇರುವ ಈ ಸೊಗಸಾದ ಕರಾವಳಿಗಳು ಅತ್ಯಂತ ಸುಂದರ. ಹೀಗಾಗಿ ಹೆಚ್ಚಿನ ಜನರು ಇಲ್ಲಿ ಆಕರ್ಷಿತರಾಗುತ್ತಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ನೋಡಬಹುದಾದ ಕರಾವಳಿ ತೀರಗಳು ಇಲ್ಲಿವೆ. ಓಂ ಬೀಚ್. ಓಂ ಬೀಚ್ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದೆ. ಈ ಕರಾವಳಿಯು ಹಿಂದೂ ಧಾರ್ಮಿಕ ಚಿಹ್ನೆ ಓಂ ಚಿಹ್ನೆಯ ಆಕಾರದಲ್ಲಿದೆ. ಕಾರಣ ಬೀಚ್ ಈ ಹೆಸರನ್ನು ಪಡೆದುಕೊಂಡಿದೆ. ಕುಡ್ಲ ಬೀಚ್. ಈ ಕಡಲ ತೀರವು ಗೋಕರ್ಣದಲ್ಲಿದೆ. ಈ ಕಡಲ ತೀರದ ವಾತಾವರಣವು ಸಾಕಷ್ಟು ಪ್ರಶಾಂತ ಮತ್ತು ನಿರ್ಮಲ. ಕುಡ್ಲ ಬೀಚ್ ಭಾರತದ ಗೋಕರ್ಣದಲ್ಲಿರುವ ನೈಸರ್ಗಿಕ ಸಿ ಆಕಾರದ ಬೀಚ್ ಆಗಿದೆ. ಇದು ಅಗ್ರ 5 ಕಡಲ ತೀರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಪ್ಯಾರಡೈಸ್ ಬೀಚ್. ಉತ್ತರ ಕನ್ನಡ ಹಲವಾರು ಬೀಚ್ಗಳನ್ನು ಹೊಂದಿದೆ. ಅದರಲ್ಲಿ ಇದು ಕೂಡ ಒಂದು. ಪ್ಯಾರಡೈಸ್ ಬೀಚ್ ಗೋಕರ್ಣದಲ್ಲಿದೆ. ಬೀಚ್ಗೆ ಭೇಟಿ ನೀಡಿದಾಗ ಹಲವಾರು ಸಾಹಸ ಚಟುವಟಿಕೆಗಳನ್ನು ಪಾಲ್ಗೊಳ್ಳಬಹುದಾಗಿದೆ. ಪಣಂಬೂರು ಬೀಚ್. ಮಂಗಳೂರಿನಲ್ಲಿರುವ ಈ ಬೀಚ್ನಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ನೋಡುವುದೇ ಚೆಂದ. ಇದು ಪ್ರಸಿದ್ಧ ಪಿಕ್ನಿಕ್ ತಾಣವಾಗಿದೆ. ಕರ್ನಾಟಕದ ಸ್ವಚ್ಛ ಮತ್ತು ಸುರಕ್ಷಿತ ಕಡಲ ತೀರಗಳಲ್ಲಿ ಒಂದಾಗಿದೆ. ಬೀಚ್ ಜೆಟ್ ಸ್ಕೀಯಿಂಗ್, ಬೋಟಿಂಗ್ ಇನ್ನೂ ಅನೇಕ ಚಟುವಟಿಕೆಗಳನ್ನು ಹೊಂದಿದೆ. ತಣ್ಣೀರುಬಾವಿ ಬೀಚ್. ತಣ್ಣೀರುಬಾವಿ ಬೀಚ್ ಮಂಗಳೂರಿನಲ್ಲಿದೆ. ಮಂಗಳೂರಿನಲ್ಲಿ ಹೆಚ್ಚಿನ ಜನರು ಭೇಟಿ ನೀಡುವ ಬೀಚ್ನಲ್ಲಿ ಇದು ಕೂಡ ಒಂದು. ಇಲ್ಲಿಗೆ ಹೋಗುವ ಹಾದಿ ಕೂಡ ಬಹಳ ಸುಲಭವಾಗಿದೆ. ಮಲ್ಪೆ ಬೀಚ್. ಈ ಕರಾವಳಿ ಪ್ರದೇಶವು ಉಡುಪಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಹೆಚ್ಚು ಪ್ರಸಿದ್ಧಿ ಪಡೆದಿರುವ ಬೀಚ್ ಕೂಡ ಹೌದು. ಮೀನುಗಾರಿಕೆಗೆ ನೆಲೆಯಾಗಿರುವ ಮಲ್ಪೆ ಬೀಚ್ ತಾಣವಾಗಿದೆ. ಇದು ಸೇಂಟ್ ಮೇರಿಸ್ ದ್ವೀಪದ ಪರಿಪೂರ್ಣ ನೋಟವನ್ನು ನೀಡುತ್ತದೆ. ಪಡುಬಿದ್ರಿ ಬೀಚ್. ಈ ಕರಾವಳಿಯು ಉಡುಪಿ ಜಿಲ್ಲೆಯಲ್ಲಿದೆ ಮತ್ತು ಇದು ನೀಲಿ ಧ್ವಜದ ಕಡಲ ತೀರಗಳಲ್ಲಿ ಕಂಡುಬರುತ್ತದೆ. ಕೊಂಕಣ ಪ್ರದೇಶ ಮಾರ್ಗದಲ್ಲಿ ಪಡುಬಿದ್ರೆ ನಿಲ್ದಾಣವಿದೆ. ಇದು ಪಣಿಯೂರಿನಲ್ಲಿರುವ ಪಡುಬಿದ್ರೆ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿದೆ. ನಂದಿಕೂರ್ ಹತ್ತಿರದ ರೈಲು ನಿಲ್ದಾಣವಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.